ಹಲೋ ವೆಲ್ಕಮ್. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು, ಅದರಲ್ಲೂ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಎಷ್ಟೋ ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟದಾಯಕ ಆಗಿರುತ್ತೆ. ಅದನ್ನು ಮನಗಂಡು ನಾನು ಒಂದು ಹಳ್ಳಿಯ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಕಲಿಸಿದ್ದುಂಟು. ಆ ಅನುಭವದಿಂದ ಅಂಥ ಮಕ್ಕಳಿಗೆ ಇಂಗ್ಲೀಷನ್ನು ತುಂಬ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿಯುವ ಹಾಗೆ ಮಾಡಲಿಕ್ಕೆ ಒಂದು ಕೋರ್ಸನ್ನು ಮಾಡಿದ್ದೀನಿ. ಅದರ 16ನೇ ವಿಡಿಯೋ ಇದು. ಒಂದು ವೇಳೆ ನೀವು ಮೊದಲೇ ಇದನ್ನು ನೋಡ್ತಾ ಇದ್ದೀರಿ ಅಂದರೆ ಇದೇ ಚಾನಲ್ನಲ್ಲಿ ಎಲ್ಲವೂ ಸಿಗುತ್ತೆ. ನನ್ನ ಚಾನಲ್ ಈಸಿಯಾಗಿ ಸಿಗಬೇಕು ಅಂತಂದರೆ ಯೂಟ್ಯೂಬ್ ಸರ್ಚ್ನಲ್ಲಿ ವಿಜಯೀಂದ್ರ ಕ್ಷತ್ರಿಯ ಅಂತ ಹೊಡೆಯಿರಿ, ಚಾನಲ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂತರ ಮತ್ತೊಮ್ಮೆ ಫೋಟೋದ ಮೇಲೆ ಟಚ್ ಮಾಡಿ ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ ಗ್ರೀನ್ನಲ್ಲಿ. ಪ್ಲೇಲಿಸ್ಟನ್ನು ನೀವು ಟಚ್ ಮಾಡಿದರೆ ಆ ಪ್ಲೇಲಿಸ್ಟ್ಗಳೆಲ್ಲ ಬರುತ್ತೆ. ಅದರಲ್ಲಿ ಇಂಗ್ಲೀಷ್ ಬೇಸಿಕ್ಸ್ನ ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಇಂಗ್ಲೀಷ್ನ ಭದ್ರ ಬುನಾದಿ ಹಾಕಲಿಕ್ಕೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಈ ಕೋರ್ಸ್ ಮುಗಿಯುವಷ್ಟರಲ್ಲಿ ನಿಮಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಬರೀಲಿಕ್ಕೆ ಬರುತ್ತೆ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇ ಇದು. ಅದಕ್ಕೋಸ್ಕರ ಮನಸ್ಸಿಟ್ಟು ಕಲಿತಾ ಹೋಗಿ, ಎಲ್ಲವೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಷ್ಟೇ. ಅದು ಈ ಸಮಯ ಬಹಳ ಸುಸಮಯ, ಯಾವುದೇ ಒತ್ತಡಗಳಿಲ್ಲ. ಚೆನ್ನಾಗಿ ಈಗ ನೀವು ಇದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ಹೆಚ್ಚು ಕೆಲಸಗಳನ್ನು ಮಾಡ್ತಾ ನೀವು ಚೆನ್ನಾಗಿ ಇಂಗ್ಲೀಷನ್ನು ಕಲಿಬೋದು. ಓಕೆ, ಈಗ ಮೊದಲು ನಿಮಗೆ ಒಂದು 23-24 ಚಿತ್ರಗಳು ಬರುತ್ತೆ. ಈ ಚಿತ್ರಗಳನ್ನು ನೀವು ನೋಡ್ತಾ ಹೋಗಿ, ಅವುಗಳ ಹೆಸರುಗಳು ಯಾವುದು ಗೊತ್ತಿದೆ ಅದನ್ನು ಆವಾಗಲೇ ಹೇಳ್ಕೊಂಡ್ಬಿಡಿ ಅಥವಾ ಬರೆದಿಡಿ. ಯಾವ ಗೊತ್ತಿಲ್ವೋ ಅವುಗಳನ್ನು ನೀವು ನಂತರ ಅದು ಮುಗಿದ ಮೇಲೆ ಮತ್ತೊಂದು ಸಾರಿ ಅದು ಬರುತ್ತೆ, ಆಗ ಹೆಸರುಗಳೆಲ್ಲವೂ ಬರುತ್ತೆ. ಚೆನ್ನಾಗಿ ಅದನ್ನು ನೋಡಿ, ಎಲ್ಲ ಚಿತ್ರಗಳನ್ನು ಇನ್ನೊಮ್ಮೆ ನೀವು ನೋಡಿದಾಗ ಎಲ್ಲವನ್ನು ಹೇಳಲಿಕ್ಕೆ ಬರಬೇಕು. ಆ ರೀತಿಯಲ್ಲಿ ನೀವು ಹೆಸರುಗಳನ್ನು ಕಲಿಬೇಕು. ಇದರಲ್ಲಿ ಕೀಟಗಳ ಹೆಸರುಗಳು ಬರುತ್ತೆ. ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥ ಕೀಟಗಳೇನಿದೆ ಅವುಗಳ ಹೆಸರುಗಳು ಇಂಗ್ಲೀಷ್ನಲ್ಲಿ ಏನಿದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದೆ. Housefly, dragonfly, mayfly, grasshopper, locust, moth, butterflies, wasp, flying ant, termite, honeybee, cockroach, cricket, ladybug, rice weevil, flower bug, bed bug, louse, dung beetle,
ಗ್ಲಿಡ್ಸ್ ಬೀಟಲ್, ಗೋಲ್ಡ್ ಸ್ಮಿತ್ ಬೀಟಲ್, ಸ್ಪೈಡರ್. ಈಗ ಹಿಂದಿನ ವಿಡಿಯೋದಂತೆಯೇ ಇಲ್ಲಿ ಕೂಡ 20 ವರ್ಬ್ಸ್ ಅಂದರೆ ಕ್ರಿಯಾಪದಗಳ ಒಂದು ಲಿಸ್ಟ್ ಬರುತ್ತೆ. ಅವುಗಳನ್ನು ಹೇಗೆ ಉಪಯೋಗ ಮಾಡಿದ್ದೀವಿ ವಾಕ್ಯದಲ್ಲಿ ಅನ್ನೋದು ಕೊಟ್ಟಿದೆ. ಅದಾದ ನಂತರ ಅದರ V2 ಮತ್ತು V3 ಫಾರ್ಮ್ ಅಂದರೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನ ಲಿಸ್ಟ್ ಇದೆ. ಅದನ್ನು ನಾನು ಒಂದು ಸಲ ಓದಿರ್ತೀನಿ. ನೀವು ಅದನ್ನು ಚೆನ್ನಾಗಿ ಕಂಠಪಾಠ ಮಾಡಲೇಬೇಕು. ಯಾಕಂದರೆ ಮುಂದಿನ ವಿಡಿಯೋಗಳಲ್ಲಿ ನೀವೇನು ಕಲಿತೀರಿ ಅದಕ್ಕೆ ಇದು ಬಹಳಷ್ಟು ಪೂರಕ. ಇದು ಬರಲೇಬೇಕು. ಆ್ಯಕ್ಚುಲಿ ಇದನ್ನು ನೀವು ಕಂಠಪಾಠ ಮಾಡಿ ಕಲೀಲೇಬೇಕು. ಬೆಂಡ್ ಬಾಗಿಸು, ಸೆಂಡ್ ಕಳಿಸು, ಲೆಂಡ್ ಸಾಲ ಕೊಡು, ಸ್ಪೆಂಡ್ ಖರ್ಚು ಮಾಡು, ಫಾಲ್ ಬೀಳು, ಬೈಟ್ ಕಚ್ಚು, ರೈಡ್ ಸವಾರಿ ಮಾಡು, ಬೀಟ್ ಹೊಡೆ, ಗ್ರೋ ಬೆಳೆಸು, ಬ್ಲೋ ಊದು. ಈಗ ಎಲ್ಲ ಶಬ್ದಗಳ ಅರ್ಥಗಳನ್ನು ಚೆನ್ನಾಗಿ ತಿಳಿದುಕೊಂಡ ಮೇಲೆ ಮುಂದೆ ಹೋಗಬೇಕು. ಪ್ರತಿ ಶಬ್ದವನ್ನು 2 ವಾಕ್ಯಗಳಲ್ಲಿ ಉಪಯೋಗ ಮಾಡಿದೆ. ಆದ್ದರಿಂದ ಇನ್ನೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ಆ ಥರ ಬೇರೆ ಬೇರೆ ವಾಕ್ಯಗಳನ್ನು ಮಾಡಬೇಕು ಈ ಶಬ್ದಗಳಿಂದ. ಬೆಂಡ್ ದಿಸ್ ರಾಡ್, ಈ ಸಲಾಕೆಯನ್ನು ಬಾಗಿಸು. ಐ ಬೆಂಡ್ ಬಿಫೋರ್ ಗಾಡ್, ನಾನು ದೇವರ ಎದುರಿಗೆ ಬಾಗುತ್ತೇನೆ. ಸೆಂಡ್ ಹಿಮ್ ಟು ಮೀ, ಅವನನ್ನು ನನ್ನ ಬಳಿಗೆ ಕಳಿಸು. ಸೆಂಡ್ ಅ ಮೆಸೇಜ್ ಟುಡೇ, ಇವತ್ತು ಒಂದು ಸಂದೇಶವನ್ನು ಕಳಿಸು. ಲೆಂಡ್ ಮೀ ಸಮ್ ಮನಿ, ನನಗೆ ಸ್ವಲ್ಪ ಹಣವನ್ನು ಸಾಲ ಕೊಡು. ಲೆಂಡ್ ಮೀ ಯುವರ್ ಬುಕ್ ಫಾರ್ ಎ ವೀಕ್, ನಿನ್ನ ಪುಸ್ತಕವನ್ನು ಒಂದು ವಾರಕ್ಕೆ ನನಗೆ ಕೊಡು. ಲೆಂಡ್ ಅಂತ ಹೇಳಿದಾಗೇ ವಾಪಸ್ ಕೊಡ್ತೀನಿ ಅಂತಲೇ ಅರ್ಥ ಅದು. ಸ್ಪೆಂಡ್ ಅಂದರೆ ಖರ್ಚು ಮಾಡು. ಐ ಸ್ಪೆಂಡ್ ಮೈ ಟೈಮ್ ಇನ್ ಲರ್ನಿಂಗ್, ನಾನು ನನ್ನ ಸಮಯವನ್ನು ಕಲಿಯುವುದರಲ್ಲಿ ಕಳೆಯುತ್ತೇನೆ. ಇಲ್ಲಿ ಸ್ಪೆಂಡ್ ಅಂದರೆ ಖರ್ಚು ಮಾಡು, ಕಳೆ ಎರಡು ಒಂದೇ. ಐ ಸ್ಪೆಂಡ್ ಮೋರ್ ಮನಿ ಆನ್ ಬುಕ್ಸ್, ನಾನು ಪುಸ್ತಕದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೇನೆ. ಅಂದರೆ ಪುಸ್ತಕವನ್ನು ಕೊಳ್ಳುವುದರಲ್ಲಿ ಹೆಚ್ಚು ಖರ್ಚನ್ನು ಮಾಡುತ್ತೇನೆ ಅಂತ ಅರ್ಥ. ಲೀವ್ಸ್ ಫಾಲ್ ಇನ್ ವಿಂಟರ್, ಎಲೆಗಳು ಚಳಿಗಾಲದಲ್ಲಿ ಬೀಳುತ್ತವೆ. ಹಿಯರ್ ವಾಟರ್ ಫಾಲ್ಸ್ ಫ್ರಾಮ್ 90 feet ಹೈಟ್, ಇಲ್ಲಿ ನೀರು 90 ಅಡಿ ಎತ್ತರದಿಂದ ಕೆಳಗೆ ಬೀಳುತ್ತದೆ. ಡಾಗ್ಸ್ ಬೈಟ್, ನಾಯಿಗಳು ಕಚ್ಚುತ್ತವೆ. ಬೈಟ್ ವಿತ್ ಯುವರ್ ಟೀತ್, ನಿನ್ನ ಹಲ್ಲಿನಿಂದ ಕಚ್ಚು. ಅಂದರೆ ಯಾವುದಾದ್ರೂ ಒಂದು ಹಣ್ಣನ್ನು ತಿನ್ನುವಾಗ ನಮಗೆ ಚಾಕು ಇಲ್ಲ ಕಟ್ ಮಾಡಲಿಕ್ಕೆ, ಅಂದರೆ ಆಗ ಹೇಳ್ಬೋದು ಏನಂತ, ಬೈಟ್ ವಿತ್ ಯುವರ್ ಟೀತ್ ಅಂತ, ನಿನ್ನ ಹಲ್ಲಿನಿಂದ ಕಚ್ಚು ಅಂತ. ಐ ರೈಡ್ ಆನ್ ಮೈ ಬೈಕ್, ನಾನು ನನ್ನ ಬೈಕಿನ ಮೇಲೆ ಸವಾರಿ ಮಾಡುತ್ತೇನೆ. ಲರ್ನ್ ರೈಡಿಂಗ್ ಅ ಬೈಕ್, ಬೈಕ್ ರೈಡಿಂಗ್ ಅಂದರೆ ಸವಾರಿಯನ್ನು ಕಲಿತುಕೋ. ಮೈ ಫಾದರ್ ಬೀಟ್ಸ್ ಮೀ ಸಮ್ಟೈಮ್ಸ್, ನನ್ನ ತಂದೆ ಕೆಲವು ಸಲ ನನಗೆ ಹೊಡೆಯುತ್ತಾನೆ. ಬೀಟಿಂಗ್ ಸ್ಟೂಡೆಂಟ್ಸ್ ಈಸ್ ನಾಟ್ ಗುಡ್, ವಿದ್ಯಾರ್ಥಿಗಳಿಗೆ ಹೊಡೆಯುವುದು ಒಳ್ಳೆಯದಲ್ಲ. ಐ ಗ್ರೋ ಸಮ್ ವೆಜಿಟಬಲ್ಸ್ ಹಿಯರ್, ನಾನು ಇಲ್ಲಿ ಕೆಲವು ತರಕಾರಿಗಳನ್ನು ಬೆಳೆಸುತ್ತೇನೆ. ಗ್ರೋ ಸಮ್ ಪ್ಲಾಂಟ್ಸ್ ಇನ್ ಪಾಟ್ಸ್, ಕೆಲವು ಸಸ್ಯಗಳನ್ನು ಮಡಿಕೆಯಲ್ಲಿ ಬೆಳೆಸು. ಬ್ಲೋ ದ ವಿಸಿಲ್, ಸೀಟಿಯನ್ನು ಊದು. ಬ್ಲೋ ದ ಹಾರ್ನ್, ತುತ್ತೂರಿಯನ್ನು ಊದು. ಇವುಗಳನ್ನು ಕೇವಲ ನೋಡಿ ಮತ್ತು ಕೇಳಿ ಹಾಗೆ ಬಿಟ್ಬಿಟ್ರೆ ಏನೂ ಪ್ರಯೋಜನ ಆಗಲ್ಲ. ಇವುಗಳನ್ನೆಲ್ಲ ಬರ್ಕೋಬೇಕು. ಮತ್ತೆ ಮತ್ತೆ ನೀವು ಕೂಡ ಕನ್ನಡದಲ್ಲಿ ಅದನ್ನು ಹೇಳಬೇಕು. ಕನ್ನಡದಲ್ಲಿ ಹೇಳಿದ್ದನ್ನು ಇಂಗ್ಲೀಷ್ನಲ್ಲಿ ಬರೀಲಿಕ್ಕೂ ಬರಬೇಕು. ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡದಿಂದ ಎಲ್ಲ ವಾಕ್ಯಗಳು ಬರಬೇಕು. ಈಗ ಈ ಎಲ್ಲ ಶಬ್ದಗಳ V2 ಮತ್ತು V3 ಫಾರ್ಮನ್ನು ಕಂಠಪಾಠ ಮಾಡುವ ಸಮಯ. ಕಂಠಪಾಠ ಮಾಡಿ ಚೆನ್ನಾಗಿ ಬಂದ ಮೇಲೇ ಮತ್ತೆ ನೀವು ಮುಂದಕ್ಕೆ ಹೋಗಬೇಕು. ವಿಡಿಯೋ ಪಾಸ್ ಮಾಡಿ ಬೇಕಂದರೆ ಬರ್ದ್ಕೊಂಡು ಬಿಡಿ, ಇಲ್ಲ ಅಂತಂದರೆ ಮತ್ತೆ ಮತ್ತೆ ನೀವು ನೋಡ್ಬೋದು. ನೀವು ಮತ್ತೆ ಚೆಕ್ ಮಾಡ್ಕೋಬೇಕಾದಾಗ ಫಸ್ಟ್ ಏನು ಕೊಟ್ಟಿದ್ದೀನಲ್ಲ ಒಂದೇ ಸಾಲನ್ನು ಅದನ್ನು ನೋಡಿ ನೀವು ಹೇಳಬೇಕು. ಬೆಂಡ್ ಬೆಂಟ್ ಬೆಂಟ್, ಸೆಂಡ್ ಸೆಂಟ್ ಸೆಂಟ್, ಲೆಂಡ್ ಲೆಂಟ್ ಲೆಂಟ್, ಸ್ಪೆಂಡ್ ಸ್ಪೆಂಟ್ ಸ್ಪೆಂಟ್, ಫಾಲ್ ಫೆಲ್ ಫಾಲೆನ್, ಬೈಟ್ ಬಿಟ್ ಬಿಟನ್, ರೈಡ್ ರೋಡ್ ರಿಡನ್,
ಬೀಟ್ ಬೀಟ್ ಬೀಟನ್, ಗ್ರೋ ಗ್ರ್ಯೂ ಗ್ರೋನ್, ಬ್ಲೋ ಬ್ಲ್ಯೂ ಬ್ಲೋನ್. ಈಗ ಎರಡನೇ ಸುತ್ತಿನ 10 ಶಬ್ದಗಳು, ಕ್ರಿಯಾಪದಗಳು. ಬಿಲ್ಡ್ ಕಟ್ಟು, ಫೀಲ್ ಅನಿಸು, ಡೀಲ್ ವ್ಯವಹರಿಸು, ಮೀಟ್ ಭೇಟಿಯಾಗು, ಕೀಪ್ ಇಡು, ಸ್ಲೀಪ್ ಮಲಗು, ಲೀಡ್ ಮುನ್ನಡೆಸು, ಸಿ ನೋಡು, ಸೆಲ್ ಮಾರು, ಹೋಲ್ಡ್ ಹಿಡಿ ಅಥವಾ ಹಿಡಿದುಕೋ. ಬಿಲ್ಡ್ ಯುವರ್ ಮಸಲ್ಸ್ ಬೈ ಎಕ್ಸಸೈಸ್. ವ್ಯಾಯಾಮ ಮಾಡುವುದರಿಂದ ನಿನ್ನ ಮಾಂಸಖಂಡಗಳನ್ನು ಬೆಳೆಸು. ಇಲ್ಲಿ ಕಟ್ಟು ಬೆಳೆಸು ಅಂತ ಅದೇ ಅರ್ಥ ಕೊಡುತ್ತೆ. ಹೀ ಬಿಲ್ಡ್ಸ್ ಹೌಸಸ್, ಅವನು ಮನೆಗಳನ್ನು ಕಟ್ಟುತ್ತಾನೆ ಅಂದರೆ ಅವನೊಬ್ಬ ಬಿಲ್ಡರ್ ಅಂತ. ಐ ಫೀಲ್ ಬ್ಯಾಡ್, ನನಗೆ ಕೆಟ್ಟ ಅನಿಸುತ್ತಿದೆ ಅಂದರೆ ಯಾರೋ ಏನೋ ಅಂದಿದ್ದಾರೆ ಅದಕ್ಕೋಸ್ಕರ ನನಗೆ ಕೆಟ್ಟ ಅನಿಸ್ತಾ ಇದೆ. ವಿ ಫೀಲ್ ಕೋಲ್ಡ್ ಇನ್ ಕಾಶ್ಮೀರ್, ನಮಗೆ ಕಾಶ್ಮೀರದಲ್ಲಿ ಚಳಿ ಅನಿಸುತ್ತದೆ. ಡೀಲ್ ಟುಡೇ, ಇವತ್ತೇ ವ್ಯವಹರಿಸು. ಹಿಸ್ ಡೀಲಿಂಗ್ಸ್ ಆರ್ ಸೀಕ್ರೆಟ್, ಅವನ ವ್ಯವಹಾರಗಳು ಗೌಪ್ಯವಾಗಿರುತ್ತವೆ. ಮೀಟ್ ಮೀ ಟುಮಾರೋ, ನಾಳೆ ನನ್ನನ್ನು ಭೇಟಿಯಾಗು. ಆಲ್ ಮೈ ಫ್ರೆಂಡ್ಸ್ ಮೀಟ್ ಇನ್ ದಿಸ್ ಪಾರ್ಕ್, ನನ್ನ ಎಲ್ಲ ಗೆಳೆಯರು ಈ ಪಾರ್ಕಿನಲ್ಲಿ ಭೇಟಿಯಾಗುತ್ತೇವೆ. ಕೀಪ್ ಇಟ್ ಸೀಕ್ರೆಟ್, ಇದನ್ನು ಗೌಪ್ಯವಾಗಿ ಇಡು. ಕೀಪ್ ದೀಸ್ ಬುಕ್ಸ್ ಇನ್ ದ ಶೆಲ್ಫ್, ಈ ಪುಸ್ತಕಗಳನ್ನು ಶೆಲ್ಫಿನಲ್ಲಿ ಇಡು. ಇಟ್ ಈಸ್ 10 PM ನೌ, ಈಗ 10 ಗಂಟೆಯಾಗಿದೆ. ಸ್ಲೀಪ್ ನೌ, ಈಗ ಮಲಗು. ಐ ಸ್ಲೀಪ್ ಅಪ್ ಟು 6 AM, ನಾನು ಬೆಳಗಿನ 6 ಗಂಟೆಯವರೆಗೆ ಮಲಗುತ್ತೇನೆ. ಐ ಲೀಡ್ ಮೈ ಟೀಮ್, ನಾನು ನನ್ನ ಟೀಮನ್ನು ಮುನ್ನಡೆಸುತ್ತೇನೆ. ದ ಕ್ಯಾಪ್ಟನ್ ಲೀಡ್ಸ್ ಹಿಸ್ ಟೀಮ್, ಒಬ್ಬ ಕ್ಯಾಪ್ಟನ್ ತನ್ನ ತಂಡವನ್ನು ಮುನ್ನಡೆಸುತ್ತಾನೆ. ದೀಸ್ ಆರ್ ಪಿಕ್ಚರ್ಸ್, ಇವು ಚಿತ್ರಗಳು. ಸಿ ದೆಮ್, ಇವುಗಳನ್ನು ನೋಡು. ಸಿ ಮೀ ಟುಮಾರೋ, ನಾಳೆ ನನ್ನನ್ನು ಕಾಣು. ಅಂದರೆ ಮೀಟ್ ಮೀ ಅನ್ನೋ ಅರ್ಥದಲ್ಲಿ ಸಿ ಮೀ ಅಂತ ಕೂಡ ಉಪಯೋಗ ಮಾಡ್ತೀವಿ. ನಾಳೆ ನನ್ನ ಕಾಣು ಅಂತ ಅಂದರೆ ನಾಳೆ ನನ್ನನ್ನು ಭೇಟಿಯಾಗು ಅಂತ. ಶಿ ಸೆಲ್ಸ್ ವೆಜಿಟೇಬಲ್ಸ್, ಅವಳು ತರಕಾರಿಗಳನ್ನು ಮಾರುತ್ತಾಳೆ. ಇಲ್ಲಿ ಶಿ ಅಂತ ಬಂದಿದೆಯಲ್ಲ ಏಕವಚನ, ಅದಕ್ಕೆ ಅದು ಸೆಲ್ ಇದ್ದಿದ್ದು ಸೆಲ್ಸ್ ಆಗಿದೆ. ಮುಂದೆ ಇದರ ಬಗ್ಗೆ ಎಲ್ಲ ಬರುತ್ತೆ. ಐ ಸೆಲ್ ಫ್ರೂಟ್ಸ್, ನೋಡಿ ಇಲ್ಲಿ ಸೆಲ್ಸ್ ಆಗಿಲ್ಲ, ಐ ಇದ್ದರೆ ಅದು ಸೆಲ್ ಅಂತ ಬರುತ್ತೆ. ಐ ಸೆಲ್ ಫ್ರೂಟ್ಸ್ ಅಂದರೆ ನಾನು ಹಣ್ಣುಗಳನ್ನು ಮಾರುತ್ತೇನೆ. ಸದ್ಯಕ್ಕೆ ನೀವು ಹಿ ಶಿ ಇಟ್ ಇವುಗಳು ಬಂದಲ್ಲಿ ವರ್ಬಿಗೆ ಎಸ್ ಅಂಟ್ಕೊಂಡು ಬರುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಡ್ರಿ. ಸೆಲ್ ಅಂದರೆ ಸೆಲ್ಸ್ ಆಗುತ್ತೆ, ವರ್ಕ್ ಅಂದರೆ ವರ್ಕ್ಸ್ ಅಂತ ಆಗುತ್ತೆ. ಹೋಲ್ಡ್ ದಿಸ್ ಪೋಲ್, ಈ ಕಂಬವನ್ನು ಹಿಡಿದುಕೋ. ದ ಚೇರ್ಮನ್ ಹೋಲ್ಡ್ಸ್ ಮೀಟಿಂಗ್ಸ್ ಆನ್ ಮಂಡೇ, ಚೇರ್ಮನ್ ಸೋಮವಾರದಂದು ಸಭೆಗಳನ್ನು ನಡೆಸುತ್ತಾನೆ. ಇಲ್ಲಿ ಹೋಲ್ಡ್ ಅಂದರೆ ಕೈಯಿಂದ ಹಿಡಿ ಅಂತಲ್ಲ, ಆ ಮೀಟಿಂಗ್ಗಳನ್ನು ನಡೆಸೋದು ಅಂತ. ಈಗ V2 V3ಗಳನ್ನು ಓದ್ತೀನಿ, ಅವುಗಳನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. 2 ಸಲ ಕೇಳಿಸ್ಕೊಳ್ಳಿ, 3 ಸಲ ಕೇಳಿಸ್ಕೊಂಡು ಆಮೇಲೆ ಫಸ್ಟ್ ಲೈನ್ ಒಂದೇ ಇಟ್ಕೊಂಡ್ಬಿಟ್ಟು ನೀವು ಅನ್ಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ 20 ಮತ್ತು ಇದರ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ 20 ಶಬ್ದಗಳ ಕಂಪ್ಲೀಟ್ V2 V3ಯನ್ನು ಕಂಠಪಾಠ ಮಾಡಿ ಹೇಳಲಿಕ್ಕೆ ಬರಬೇಕು. ಮೊದಲನೇ ಸಾಲು ಬ್ಲ್ಯಾಕಲ್ಲಿರ್ತಕ್ಕಂಥದ್ದನ್ನು ನಿಮ್ಮ ಎದುರಿಗೆ ಇಟ್ಕೋಬೇಕು ಅಥವಾ ಬೇರೆ ಯಾರ ಕೈಯಲ್ಲಾದರೂ ಕೊಟ್ಟು 2 ಮತ್ತು 3ನೇ ಸಾಲಲ್ಲಿರ್ತಕ್ಕಂಥದ್ದನ್ನು ನೀವು ಹೇಳಬೇಕು. ಇದು ಭಾಳ ಭಾಳ ಇಂಪಾರ್ಟೆಂಟ್, ಯಾಕಂದರೆ ಮುಂದೆ ಬರುವ ವಿಡಿಯೋಗಳಲ್ಲಿ ಇದರದ ಇಂಪಾರ್ಟೆನ್ಸು ಬಹಳ ಇದೆ. ಬಿಲ್ಡ್ ಬಿಲ್ಟ್ ಬಿಲ್ಟ್, ಫೀಲ್ ಫೆಲ್ಟ್ ಫೆಲ್ಟ್, ಡೀಲ್ ಡೆಲ್ಟ್ ಡೆಲ್ಟ್, ಮೀಟ್ ಮೆಟ್ ಮೆಟ್, ಕೀಪ್ ಕೆಪ್ಟ್ ಕೆಪ್ಟ್, ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್, ಲೀಡ್ ಲೆಡ್ ಲೆಡ್, ಸಿ ಸಾ ಸೆಲ್ ಸೋಲ್ಡ್ ಸೋಲ್ಡ್, ಹೋಲ್ಡ್ ಹೆಲ್ಡ್ ಹೆಲ್ಡ್. ಈ ವಿಡಿಯೋ ಸರಣಿ ಬಹಳಷ್ಟು ಹೆಲ್ಪ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಶ್ರದ್ಧೆಯಿಂದ ಕಲೀರಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ, ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋಕ್ಕೆ ವೆಯ್ಟ್ ಮಾಡ್ತಾ ಇರಿ. ಒಂದು ವಿಡಿಯೋದಲ್ಲಿ ಏನೇನೆಲ್ಲ ಕೊಟ್ಟಿರುತ್ತೋ, ಏನೇನೆಲ್ಲ ಕೇಳಿರ್ತೀರೋ ಅದನ್ನೆಲ್ಲವನ್ನು ಬರಿಬೇಕು
ಮತ್ತೆ ಮನನ ಮಾಡ್ಕೋಬೇಕು. ಪರ್ಫೆಕ್ಟ್ ಆದ ನಂತರನೇ ನೀವು ಮುಂದಿನ ವಿಡಿಯೋಗೆ ಹೋಗಬೇಕು. ಎಲ್ಲ ಒಂದು ಚೈನ್ ಲಿಂಕ್ ಇದ್ದ ಹಾಗೆ. ಅದಕ್ಕೋಸ್ಕರ ನೇರವಾಗಿ ಒಂದಾದಮೇಲೆ ಒಂದು ಸೀರಿಯಲ್ ಆಗಿ ಹೋಗ್ತಾ ಇರಿ. ಇಂಗ್ಲೀಷ್ ಅದ್ಭುತವಾಗಿ ಕಲಿತೀರಿ. ಜೈ ಹಿಂದ್. ಥ್ಯಾಂಕ್ ಯು.